ಕೇವಲ 5 ನಿಮಿಷದಲ್ಲಿ ಚುರುಮುರಿಯನ್ನು ಯಾವ ರೀತಿ ತಯಾರು ಮಾಡಬಹುದು ಎಂಬುದನ್ನು ನೋಡುವ. ಮೊದಲನೇದಾಗಿ ಇದಕ್ಕೆ ಬೇಕಾಗುವ ಪದಾರ್ಥಗಳು, ಇಂಗ್ರೀಡಿಯೆಂಟ್ಸ್ ಏನಂದ್ರೆ, ಪಫ್ಡ್ ರೈಸ್ ಇದು 2 ಕಪ್ನಷ್ಟು ಬೇಕಾಗ್ತದೆ, ಕೊತ್ತಂಬರಿ ಲೀವ್ಸ್ ಇದು 2 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಓಮ ಕಾಳು ಪುಡಿ ಅಂದ್ರೆ ಕ್ಯಾರಮ್ ಸೀಡ್ ಪೌಡರ್ ಇದು 1 ಚಮಚ, ಹಸಿ ಕೊತ್ತಂಬರಿ ಫ್ರೆಶ್ ಕೊರಿಯಂಡರ್ 2 ಚಮಚ, ಮತ್ತು ಹಸಿ ಮೆಣಸಿನಕಾಯಿ 1-2 ಸಣ್ಣದಾಗಿ ನಾವು ಚಾಪ್ ಮಾಡಬೇಕಾಗ್ತದೆ, ಈರುಳ್ಳಿ 1 ಅದನ್ನು ಕೂಡ ಸಣ್ಣದಾಗಿ ಚಾಪ್ ಮಾಡಬೇಕಾಗ್ತದೆ, ನಿಂಬೆ ರಸ 1 ಚಮಚ, ತುಪ್ಪ ಅಥವಾ ಎಣ್ಣೆ 1 ಚಮಚದಷ್ಟು. ಸೊ ಇಷ್ಟು ಸಾಮಗ್ರಿಗಳಿಟ್ಟುಕೊಂಡು ಇನ್ನು ಮಾಡುವ. ಸೊ ಮಡ್ಲೆಗೆ ಮಸಾಲೆ ಸೇರಿಸಿ ಒಂದು ಬಟ್ಟಲಲ್ಲಿ ಪಫ್ಡ್ ರೈಸ್ ಹಾಕಿ, ಅದಕ್ಕೆ ಮಡ್ಲೆ ಅಂತ ಹೇಳ್ತಾರೆ ಮೋಸ್ಟ್ಲಿ ಕನ್ನಡದಲ್ಲಿ. ಸೊ ಕೊತ್ತಂಬರಿ, ಉಪ್ಪು, ಓಮ ಕಾಳು ಪುಡಿ, ಹಸಿ ಕೊತ್ತಂಬರಿ, ಮೆಣಸಿನಕಾಯಿ ಮತ್ತು ಈರುಳ್ಳಿ ಇವುಗಳನ್ನು ಸೇರಿಸಿ, ಮತ್ತು ಎರಡನೇದಾಗಿ ರುಚಿಗೆ ತಕ್ಕಂತೆ ಮಸಾಲೆ ಹಾಕಿ, ನಿಂಬೆ ರಸ ಮತ್ತು ತುಪ್ಪವನ್ನು ಸೇರಿಸುವುದು, ಇವೆಲ್ಲನ್ನು ಚೆನ್ನಾಗಿ ಕಲಸಬೇಕಾಗ್ತದೆ. ಮತ್ತು ಕೊನೆಯದಾಗಿ ಗಾರ್ನಿಶ್ ಮಾಡಿ ಮತ್ತು ಸರ್ವ್ ಮಾಡಿ. ಗಾರ್ನಿಶ್ ಮಾಡೋದಂದ್ರೆ ಅದಕ್ಕೆ ಮೇಲೆ ಏನಾದರೂ ಒಂದು ಅಲಂಕರಿಸಿ ಫ್ರೆಶ್ ಕೊರಿಯಂಡರ್ ಹಾಕಿದ್ರೆ ಕೂಡ ತುಂಬಾ ಸುಂದರವಾಗಿ ಕೂಡ ಕಾಣ್ತದೆ. ಸೊ ಹೀಗೆ ಅತಿ ಸುಲಭದಲ್ಲಿ ಒಂದು 5 ನಿಮಿಷದ ಕೂಡ ಸಾಕಾಗ್ತದೆ. ನಾವು ಸಂಜೆ ಪದಾರ್ಥಗಂತ ನಾವು ಇದನ್ನು ನಾವು ತಿನ್ಬಹುದಾಗಿದೆ. ಚುರುಮುರಿ ತುಂಬಾ ಫೇಮಸ್ ಕೂಡ ಹೌದು. ಸೊ ನೀವು ಇದನ್ನು ಟ್ರೈ